ಇದು ಐಶ್ವರ್ಯಾಣಿ ಕಪಿಲೆ ದನ. ಇದು ಸಣ್ಣ ಇದರ ಹಬ್ಬ ಇಲ್ಲೇ ಸಣ್ಣ ಕಂಜಿ ಆಗಿಪ್ಪಾಗ ತಂದದ್ದು 6 ತಿಂಗಳ ಕಂದ. ಮತ್ತು ಈಗ 3 ಕಂಜಿ ಹಾಕಿದ್ದು. ಷಷ್ಠಿ ದಿನ 1 ಕಂಜಿ ಹಾಕಿತ್ತು, ಅದಕ್ಕೆ ಕಾರ್ತಿಕೇಯನೇ ಹೆಸರು. ಮತ್ತು ಚೌತಿ ದಿನ 2ನೇ ಕಂಜಿ ಹಾಕಿತ್ತು, ಅದಕ್ಕೆ ವಿಘ್ನೇಶಾಣಿ ಹೆಸರು. ಈ ಸರ್ತಿ ದಿನ ಯಾವುದು ಶಿವಶಂಕರಾಣಿ ಹೆಸರು ನಮ್ಮ ಸಿದ್ದೇಶ್ವರಮ್ಮ ಮಡಗಿದ್ದದು. ಇದು ಕಪಿಲೆ ದನ ಸಣ್ಣದು. ಕರವಳೆಲ್ಲ ಪಾಪ 6 ಬಿಡುಗು. ಈಗ ಇಂದು ಮದುವೆಯಾಗಿ 22ನೇ ವರ್ಷ ಆಯ್ತು. ಹಾಗೆ ಒಂದು ವಾರ್ಷಿಕೋತ್ಸವ ಮನೇಲಿ 6 ಹೇಳತ್ತೆ ಮಾಡಿದ್ದದು. ಅಥವಾ ಮಕ್ಕ ಹೇಳಿದ ಒಂದು ಕಾಂಪಿಟೇಷನ್ ನೋಡಿಗೆ ಕೋಳಿ. ಹೇಗೆ ಕಾಂಪಿಟೇಷನ್ ಮಾಡೋದಂದರೆ ಸಿದ್ದೇಶಲ್ಲ ಅಮ್ಮ ಅಪ್ಪ ಜಾಯಿಗರೆ ಕೋಳಿ ಒಂದೇ ದನ ಒಟ್ಟಿಗೆ ಜಾಯಿಗರೆ ಕೋಳಿ. ಹಾಗೆ ಈಗೊಂದು ಹಾಲುಗರ ಒಂದು ಕಾಂಪಿಟೇಷನ್. ಹೇಗೆ ನಿಂಗಳ ಅಡಿಗೆ ನಿಂಗಳ ಮನೇಲಿ ಮಾಡಿಲ್ಲ ಒಂದು ಗಮ್ಮತ್ತಿಂಗೆ ಮಕ್ಕಳ ಒಟ್ಟಿಗೆ ಹಾಗೆ ಈಗ ಮಾಡ್ಬೋದ ಆಗದ. ಆವಾಗ ಕಾಂಪಿಟೇಷನ್ ಹೆಂಗೆ ಹೇಳಿದರೆ ಗಂಡಂಡತಿ ಆಗಿಕ್ಕು ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಹಾಕು. ಕಾಂಪಿಟೇಷನ್ ಸರಿಯಾದ ಕಾಂಪಿಟೇಷನ್ ಆಯ್ತು. ಅದರಲ್ಲಿ ಅಂತ ರಾಜ್ಯ ಪಂಚಾಯತಿಗಿಲ್ಲ ಎಡದ ಹೊಡೆಯಲಿ ಯಾರು ಬಲದ ಹೊಡೆಯಲಿ. ಈಗ ಒಂದು ವೇಳೆ ಚರ್ಚೆ ಇದ್ದೊಡೆ ಆದರೆ ಟಾಸ್ ಹಾಕಿ ಸಿಲೆಕ್ಟ್ ಮಾಡೋದು. ಹೇಗೆ ಹೇಗೆ ಎಡದ ಹೊಡೆಯ ಬಲದ ಹೊಡೆಯ ಹಾಂ ಹೇಳು. ಅದು ಬಲದ ಹೊಡೆ ಇತ್ತು. ಬಲದ ಹೊಡೆಯಲಿದ್ರೆ ನಾನು ಒಪ್ಪಲೇ ತಯಾರಿಲ್ಲ. ಏಕೆ ಹೇಳಿದರೆ ಬಲದ ಹೊಡೆಯ ಮನೇಲಿ ಕೆಲವತ್ತಿದ್ದು ಅದಕ್ಕೆ 4 ಮಾಲೆ ಇದ್ದರೆ 1 ಹೊಡೆಯಲ್ಲಿ ಜಾಸ್ತಿ ಇತ್ತು ಹಾಲು. ಅದೇ ಹೇಗೆ ಅಮ್ಮ ನಮ್ಮ ಕುഞ്ഞു ಮಣಿ ಹತ್ತಿರ ಕಾಯಿನ್ ತಪ್ಪಲೆ ಟಾಸ್ ಹಾಕಿ ಸಿಲೆಕ್ಟ್ ಆಗಲಿ. ಸಿದ್ದೇಶ ಒಂದು ಕಾಯಿನ್ ತಗೊಳ್ವಾ? ಹಾಂ ಸಿದ್ದೇಶ ಅಮ್ಮಂಗೆ 20 ಕಿಂಗ ಲೆಟ್ರಲ್ಲಿ ನೀನೇ ಹೇಳಬೇಕು. ಕಿಂಗ ಲೆಟ್ರಲ್ಲಿ ನೀನೇ ಹೇಳಬೇಕು. ಹಾಗೆ ಕೂಪೋದು ಮತ್ತೆ ಕಿಂಗ ಲೆಟ್ರ ನಿನಗೆ ಹಾಂ ಇದಾ ಕಿಂಗು ಬಲದ ಹೊಡೆಯಲಿ ಕೂಪಲ್ಲ ಕಿಂಗ್ ಕಾಣ್ತಲ್ಲದ ಅಂಬ. ಇನ್ನು ಬಲದ ಹೊಡೆಯಲಿ ಕೂದು ಕರವದು. ಹಾಂ ಈಗ ದೊಡ್ಡ ಜಂಬು ಆನ್ ತಕ್ಕೊಳ್ಳೋದು, ಸಣ್ಣ ಜಂಬು ಅದರದ್ದು. ಆನರಿಗೆ ಅತ್ಲಾಗಿ ನೋಡಿ ಕರ್ದಜ ಕಡಿಮೆ ಇದು ಇಷ್ಟೇ ಕರೆದು ಬಾಕಿ ಕಂಜಿಗೆ ಕೊಟ್ಟಿದ್ದು. ಇದು ಅದು ಕರದ ಹಾಲು, ಇದು ಆನು ಕರದ ಹಾಲು. ಈಗ ಹೆಚ್ಚಿಗೆ ಹಾಲು ಅದಕ್ಕೆ ಸಿಕ್ಕಿದ್ದು. ಹೇಗೆ ಅದು ಗೆದ್ದದು ಅಂಬಾಗ ಅದು ಗೆದ್ದದೊಳಿ ಆದರೆ ಹೆಂಡತಿಯಾದವರ ಗಂಡ ಸೋತಾರೆ 6 ಜನ. ಸೋಲದಾರು ಹೆಂಡತಿಯೇ ಸೋಲೋದು, ಗಂಡ ಸೋತಾರೆ. ಅಂಬ ಗಂಡನ ಸೋಲದ್ದಂಗೆ ನೋಡುವ ಜವಾಬ್ದಾರಿ ಯಾರದ್ದು? ಹೆಂಡತಿದು. ಅಂಬಾಗ ಇದು ಎನ್ನದು, ಇದರದ್ದು ಅದರದ್ದು. ಹೇಗೆ ಈಗ ಫುಲ್ 20 ಎನಾಗೆ ಆತಂದೆ, ಫುಲ್ 20 ಗ್ಲಾಸಿಗೆ ಎನಾಗಿ ಆನು ಗೆದ್ದಿರೋವೆಲ್ಲ ಹೆಂಡತಿ ಮಕ್ಕಳೆಲ್ಲರೂ ಗೆಲ್ಲೋದು. ಹೀಗೊಂದು ಒಪ್ಪಂದ ಮಾಡಿಕೊಂಡೇ ಹೋದದ್ದು ಈಗ 22 ವರ್ಷದವರೆಗೆ. ಇನ್ನು ಮುಂದೆ ಹೋಗೋದು ಹೀಗೆ. ನಮ್ಮ ಸೋಲೇ ಬಿಡಲೇ ಇಲ್ಲೇ, ನಾವು ಸೋಲು ಇಲ್ಲೇ. ಬನ್ನಿ ಒಪ್ಪಂದ ಹಲಸಿನ ಎಸಿ ತೋರಿಸುತ್ತೆ. ಇದೆಲ್ಲ ನಿಂಗೆ ಮಾಡೇ ಕೋಳಿ ಅಲ್ಲ, ಎಲ್ಲೆಲ್ಲಿಯೋ ಹೋಗಿ ಯಾರು ಎಂತೆಂಥವು ಕೆತ್ತುತ್ತವು, ಅದು ಇದೆಲ್ಲ ಮಾಡ್ತವು. ನಿಂಗಳ ಜಾಗದಲ್ಲಿ ಏಟಿಗೆಲ್ಲ ಒಂದು ಪ್ರತಿಯೊಬ್ಬ ಮನೇಲಿ ಅವನ ಮನೇಲಿ ನೆನಪಿಗೆ ಒಂದು ಪ್ರೀತಿಲಿ ಬೇಕಾದ್ರೆ ಹೀಗೆ ಮಾಡಿ ಎಂಬಲಕ್ಕು. ರಜಾ ದಿನ ಶ್ರದ್ಧೆ ಶ್ರಮವೂ ಇದ್ದುದಕ್ಕೆ ಹೇಳಿದರೆ ಒಂದು ಮನೇಲಿ ಒಬ್ಬ ಮಾಣಿ ಇದ್ದ, ಬ್ರಹ್ಮಚಾರಿ ಆಗಿರ್ತ. ಮತ್ತೊಂದು 20-25 ವರ್ಷವ 20-30 ವರ್ಷಪ್ಪ ಅವಂಗೆ ಮದುವೆ ಆಯ್ಕು. ಅಮ್ಮ ಈ ಜಾಗದಲ್ಲಿ ಅವ ಹುಟ್ಟಿ ನಾಳೆ ಮಾಡ್ಕೊಂಬ ಮದುವೆ ಆಯ್ಕೊಳ್ಳಪ್ಪಾಗ ಬ್ರಹ್ಮಚಾರಿಯ ಒಂದು ಜೀವನವ ಕಟ್ಟು ಮಾಡ್ತು. ಹೇಳಿದರೆ ಇದರ ಕೊಡಿಯ ತೆಗೆದು ಹಿಡ್ಕೋದು, ಈ ತಿರಿಯ ಕೊಡಿ ಕಟ್ಟು ಮಾಡಿ ಹಿಡ್ಕೋದು. ಬ್ರಹ್ಮಚಾರಿ ಜೀವನ ಬೇಡ, ಸಾಕು, ಇನ್ನು ಗೃಹಸ್ಥ ಹಾಕೋಳಿ. ಜೀವನ ಪೂರ್ತಿ ಆಗಿದ್ದರೆ ಗೃಹಸ್ಥ ಹಾಕು. ಹಾಗೆ ಒಂದು ಬ್ರಹ್ಮಚಾರಿ ಹಿಂಗೆ ಒಂದು ಸಣ್ಣ ಸಸಿ ಇಲ್ಲಿ ನೆಟ್ಟದು. 26 ವರ್ಷ ಅಪ್ಪಗ, ನನಗೆ 26 ವರ್ಷ ಅಪ್ಪಗ ನೆಟ್ಟದಿದ್ದು. ಮತ್ತೆ ಇದೊಂದು ಕಲ್ಪನೆ ಮಾತ್ರ.
ಕೊಡಿಯ ತಿರಿಯ ಹೇಗೆ ತುಂಡು ಮಾಡಿ ಹತ್ತಿದ್ದಾರೆ, ತಿರಿಯ ತುಂಡು ಮಾಡಿ ಅಲ್ಲಿಂದ ಇದೊಂದು ಹೇಗೆ ಬಂತು. ನಾವು ಮೇಯ್ನು ಸೇಸಿ ಗೆಂಡಾದವ ಈ ಮೇಯ್ನು ಸೇಸಿ ಈ ಎಗೆ ಬಂದದ್ದು ನಮ್ಮ ಮನೆಗೆ ಬೇರೆ ಮನೆಯಿಂದ ಒಂದು ಒಳ್ಳೆ ಮನೆತನದಿಂದ ಬಂದದಲ್ಲಿ ಮಾಡ್ಕೊಂಬ ಇದಾದು ಹೀಗೆ ಸುತ್ತಿ ಹೋಗಿ ಹೋಯ್ತು. ಗೆಂಡನ ಹೀಗೆ ಸುತ್ತಿ ಹೋಗಿ ಹೋಯ್ತು. ಮಗ ಇಲ್ಲಿಗೆ ಹೆಚ್ಚು ಚೂರು ಬಿಡುತ್ತು. ಎಂಥ ಕಾರಣ? ಮದುವೆ ಸಮ್ಮಾನವು ದಿಂಡು ಕೋಡಿ ಎಲ್ಲ ಆಗ್ಯಪ್ಪಾಗ ಇಲ್ಲಿ ಮಕ್ಕಾಗಿ ಬಾರಿಸಾತು. ಅಥವಾ ಗಂಡನ ಇನ್ಕಮ್ ನೋಡಿನು ಸರ್ವತ ಹೋದ. ಹೆಂಡತಿ ಮನೆ ಕೆಲಸ, ಹಟ್ಟಿ ಕೆಲಸ, ಮಕ್ಕಳ ಚಾಕರಿ ಮಾಡಿಕೊಂಡು ಈ ಸೈಡ್ ಇಲ್ಲೇ ಹೋಯ್ತು. ಹಾಗೆ ಗೆಲ್ಲುವೆಲ್ಲ ಮಗಳಕ್ಕಾದವು. ಬೇಗ ಹೋಗಿ ದೊಡ್ಡಾದಪ್ಪಾಗ ಮಗಳಕ್ಕ ಗೆಲ್ಲಿಲೆಲ್ಲ ತುಂಬ ಹಲಸಿನಕಾಯಿ ಕೊಟ್ಟು ಫಲ ಕೊಡ್ತಾ ಇರುತ್ತೆ. ಮಕ್ಕ ದೊಡ್ಡಾಗಿ ಕಲ್ತಾದಪ್ಪಾಗ ಅಲ್ಲಿಂದ ಮತ್ತೆ ಎರಡನೇ ಗಂಡನ ಹೆಂಡತಿ ಹಿಂಗೆ ಟ್ವಿಸ್ಟಾಗಿಯೇ ಹೋಗೋದು ಮೇನತ್ತಾಗಿ. ಮತ್ತು ಮುಂದಾನ ಜೀವನ ಎರಡನೇ ಗಂಡನ ಹೆಂಡತಿ ಒಟ್ಟಿಗೆ ಹೋಗ್ತವೆ. ಗೆಲ್ಲುವೆಲ್ಲ ಮಗಳಕ್ಕಾಗಿ ಹೋದಲ್ಲಿ ದೊಡ್ಡ ಉದ್ದ ಹೋಗಿ ಫಲ ಬಿಟ್ಕೊಂಡು ಇರ್ತೋಳಿ ಮಾಡ್ಕೊಂಬ ಅಷ್ಟಪ್ಪಾಗ ಇದೆ ಇಲ್ಲಿ ಒಬ್ಬ ಮಗ. ಹೆಂಗೆ ಈ ಹಲಸಿನ ಸಸಿಗೆ ಮೆಣಸಿನಹಳ್ಳಿ ಮಗ ಆಗಿರ್ತಾನೆ ಮಾಡ್ಕೊಂಬ. ಅದೀಗ ಅಬ್ಬೆಯನ್ನು ಅಪ್ಪನನ್ನು ಒಟ್ಟಿಂಗೆ ಹಿಡ್ಕೊಂಡು ಅಬ್ಬೆಪ್ಪ ಒಟ್ಟಿಂಗೆ ಇರ್ತಾವೆ. ಮತ್ತದೇ ಮಗ ಗಟ್ಟಿ ಹಿಡ್ಕೊಳ್ತಾ ಅಬ್ಬೆಪ್ಪನ ಒಟ್ಟಿಗೆ ಮಾಡಿಕೊಂಡು ಖರ್ಚಿಗೆ ವಯಸ್ಸು ಅಮ್ಮ ಕೊಟ್ಟುಕೊಂಡು ಸಾಂಕೊಂಡು ಹೋಗ್ತಾನೆ. ಹಾಗೊಂದು ಕಲ್ಪನೆ ಅಷ್ಟೇ. ಈ ವರ್ಷ 22ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಬೇರೆ ದನಕ್ಕೆ ಗೋಗ್ರಾಸ ಎಲ್ಲ ಕೊಡಲಿದ್ದು 22 ಹಲಸಿನ ಸಸ್ಯ ನೆಡೋದು. 22 ಹಲಸಿನ ಸಸ್ಯ ಚೆಂದಕ್ಕೆ ನೆಡೋದು. ನಮಗೆ ಒಂದು ಹಲಸಿನ ಸಸಿ ನೆಟ್ಟರೆ ಒಂದು ಶಾಶ್ವತ ಗೋಗ್ರಾಸ ಕೊಟ್ಟಷ್ಟು ಪುಣ್ಯ ಸಿಕ್ಕುವಳಿ ನನ್ನ ಮನಸ್ಸು ಹೇಳಿತು. ಹೇಳಿದರೆ ದಿನಕ್ಕೆ ಒಂದು ದೊಡ್ಡ ಮರ ಆದರೆ ಒಂದು 10 ಕಿಲೋದಷ್ಟು ಹಣ್ಣು ಸೊಪ್ಪು ಉದುರುತ್ತು ಒಂದು ಮರಲ್ಲಿ. ಸಣ್ಣ ಸಸಿಗೆ ಒಂದು 3-4 ಕಿಲೋ ಉದುರುತ್ತು. ಒಂದು ದಿನಕ್ಕೆ ಒಂದು 10 ಕಿಲೋ ಇದರ ಸೊಪ್ಪು ಉದುರಿದ್ದಾರೆ. ಈ ಹಣ್ಣು ಸೊಪ್ಪಿನ ಲಾಯಕಕ್ಕೆ ತಿಂತವು. ಒಂದು ದನಕ್ಕೆ ಹೊಟ್ಟೆ ತುಂಬುತ್ತೆ ವ್ಯವಸ್ಥೆ ಆಯಿತು. ನನಗೆ ಈ ದಿನದ ಇದಕ್ಕೆ ನಿಂಗಳ ಥರ ಬೇರೆಂತ ಬೇಡುತ್ತಿಲ್ಲ. ನಿಂಗೆ ಎಲ್ಲರೂ 1000 ಜನ ಈಗ ನೋಡ್ತಾ ಇದ್ದಾರೆ. 100 ಜನಕ್ಕಾರು ಜಾಗಕ್ಕೂ ಅವೆಲ್ಲ ಪ್ರತಿಯೊಬ್ಬನೂ ಅವರವರ ಹೆಸರಲ್ಲಿ ಅವರವರ ಮನೇಲಿ ನೆಡಿ ಒಂದೊಂದು ಒಳ್ಳೆ ಹಲಸಿನ ಸಸಿ ನಿಂಗಳ ಮನೇಲಿ ಗುಡ್ಡಗರಳಿ ಜಾಲೆಗರಳಿ ನೆಟ್ಟರೆ, ಜಾಲೆಗರಳಿ ಉಪದ್ರ ಆಗುತ್ತಲ್ಲ ಲಾಯಕ ಜಾಗ ನೋಡಿ ನೆಟ್ಟರೆ ಅದರ 2 ವರ್ಷ ನಿಂಗೆ ನೋಡಿ ಸರಿ ಜೀವ ಬತ್ತಾಂಗೆ ಮಾಡಿದರೆ ಮತ್ತೆ ಅದರ ಹತ್ತಿರಂಗೆ ಹೊಯ್ಕೊಳ್ಳಿಲ್ಲ. ಹಣ್ಣಪ್ಪಗಳೇ ಹೋದರೆ ಸಾಕು. ಅಂಬಾಗ ಒಂದು ಸಸಿ ಒಬ್ಬ ನೆಟ್ಟರೆ ನಿಂಗೆ ಒಂದು ದನಕ್ಕೆ ಗೋಗ್ರಾಸ ಕೊಟ್ಟ ಒಂದು ಪುಣ್ಯ ಸಿಕ್ಕುತ್ತೆ. ನಾವಲ್ಲದ್ರೆ ನಮ್ಮ ಮಕ್ಕ ಅದರಲ್ಲಿ ಆದ ಹಲಸಿನ ಗೋಶಾಲೆಗೆ ಯಾವುದಾದ್ರು ಒಂದು ದನಕ್ಕೆ ಕೊಟ್ಟರೆ ಸಾಕು, ನಮಗೆ ಅದರಲ್ಲಿ ಪುಣ್ಯ ಸಿಕ್ಕು. ನಮಗೆ ಬಾಕಿ 500 ಜನಕ್ಕೆ ಜಾಗ ಇಲ್ಲದರೆ ನಿಂಗಳ ಫ್ರೆಂಡಿನ ಹತ್ರ ಹೇಳಿಕೆ ಎನ್ನ ಲೆಕ್ಕಲ್ಲಿ ನಿಂಗಳ ಜಾಗಲಿ ಒಂದು ಸಸಿ ನೆಡಿ ಹೇಳಿ. ಆ ಒಂದು ಸಸಿಯ ಭಕ್ತಿಲಿ ನೆಡಲಿ. 2 ವರ್ಷ ಅದರ ಆರೈಕೆ ಮಾಡಲಿ. ಬೇರೆಂತ ಚೂರು ಕಾಡು ಬಾರದಂಗೆ ನೋಡಿ ಅದರ ಬುಡಕ್ಕೆ ಹಿಡಿದರೆ ಒಂದು ರಜೆ ಇಷ್ಟು ಸಗಣ ಹಾಕಿ ಬಿಡಲಿ 2 ವರ್ಷ. 3ನೇ ವರ್ಷದಿಂದ ಅದರ ಹತ್ತರಂಗೆ ಹೋಗೋದು ಬೇಡ. 5 ಸೆಂಟ್ಸು ಜಾಗ ಸಣ್ಣ ಕಂಪೌಂಡ್ ಕಂಪೌಂಡಿನ ಬುಡಲ್ಲಿ ಮತ್ತು ನೆಟ್ಟಿ ಕಡಿ ಕಂಪೌಂಡು ಅಡ್ಡ ಮಗಚಿಗೂ ಈಗೆಲ್ಲಾದರೂ 4-5 ವರ್ಷ ಕಂಪೌಂಡು ಜೇರಿಗೂ ನಮಗೆ ಹಲಸಿನಲ್ಲಿ ನೆಡ್ಲೇ ಜಾಗ ಇಲ್ಲ ಹೇಳಿ ಹೇಳ್ತಾವೆ. ನಿಂಗಳ ಮಿತ್ರರು ಯಾರು ಇಕ್ಕನ್ನೆ ಅವರ ಹತ್ರ ಒಂದು ಸಸಿ ನೆಡೆಸಿ. ಎಷ್ಟೋ ಜನ ಸಸಿ ನೆಡ್ತವು ನೋಡೋದೇ ಇರ್ತವೆ, ಅದು ಸತ್ತು ಹೋಯ್ತು ನೆಟ್ಟಿದೋಳಿ ಮಾತ್ರ. ನಮ್ಮದು ಹಾಂಗಪ್ಪಲಾಗ ಹೇಗೆ ನಾವು ಒಂದೊಂದು ಸಸಿ ನಮ್ಮ ಹೆಸರು ನಿಂಗಳ ಜಾಗಲಿ ನೆಟ್ಟೊಂಬದು, ಎನ್ನ ಜಾಗಲಿ ನೆಟ್ಟೊಂಬದು. ನೆಡ್ಲೆ ಜಾಗ ಇಲ್ಲದಮ್ಮ ನಮ್ಮ ಹತ್ತಿರ ಆತ್ಮ ಮಿತ್ರ ಹತ್ರ ನೆನಪು ಹತ್ರ ಹೇಳಿಕೆ ಒಂದು ಸಸಿ ನೆಡೋದು. ನೆಟ್ಟದನ್ನು ಬದುಕೇಕು ಹಾಗೆ ನೋಡಿ ಅಂಬ ಹೀಗೆ ಒಂದು ಸಸಿ ಎಲ್ಲರೂ ನೆಟ್ಟು ಅದರ ಖಂಡಿತ ಜೀವ ಒತ್ತಾಂಗ ಮಾಡಿ ದೊಡ್ಡ ಆತೋಳಿ ಮಾಡಿದರೆ ನಮ್ಮ ಊರೇ ಸ್ವರ್ಗಕ್ಕೂ. ಯಾವುದು ಇನ್ನು ಮುಂದೆ ಈ ಹಲಸಿನ ಬೇಳೆಯು ಹಲಸಿನಕಾಯಿಯು ನಮ್ಮ ಆಹಾರಪ್ಪಲ್ಲಿ ಇದ್ದು ಹೆಚ್ಚು ದಿನ ಇಲ್ಲ. ಅದಕ್ಕೆ ಹಲಸಿನಣ್ಣಿನ ತೆಗೊಳ್ಳುಂಡು ಇಪ್ಪದೆಲ್ಲ ಹಲಸಿನ ಉಪಕರಣ ಪಡ್ಕೊಂಬಲ್ಲ ಸುರಾಯಿದು. ನಾವು ಹಿಂದೆ ಎಚ್ಚೆತ್ತುಕೊಂಡ್ರೆ ನಮ್ಮ ಜಾಲಿಯಲ್ಲಿ ನಮಗೆ ಬೇಕಾದ ಹಲಸಿನಕಾಯಿ ಖಂಡಿತ ಸಿಕ್ಕುವು, ನಮ್ಮ ದನಕ್ಕೂ ಸಿಕ್ಕುವು.
ಎನ್ನದಿಲ್ಲಿಗೆ 22 ಸಸಿ ಆತು. ನಿಂಗೆ ಒಂದೊಂದು ಸಸಿ ನೆಟ್ಟಿಕ್ಕಿ. ಆದರೆ ಕಸಿ ಸಸಿ ಬೇಡ. ನಿಂಗಳ ಮನೇಲಿ ಇಪ್ಪದಲ್ಲೇ ಒಳ್ಳೆ ಹಲಸಿನ ಹಣ್ಣು ಒಳ್ಳೆ ಜಾತಿ ಯಾವುದೊಳಿ ನೋಡಿ ಅದರದ್ದೇ ಸಾದಾ ಬೇಳೆ ಹಾಕಿ ಸಸಿ ಮಾಡಿ. ಅದು 100, 200, 500 ವರ್ಷದವರೆಗೆ ಬದುಕುವು. ಕಸಿ ಸಸಿ ಗ್ಯಾರಂಟಿ. ಯಾವುದು ಆರ್ಟಿಫಿಷಿಯಲ್ ಆಗಿಪ್ಪದು ಬೇಡ, ಒರಿಜಿನಲ್ ನ್ಯಾಚುರಲ್ ಆಗಿಪ್ಪದೇ ಹಕ್ಕು ನಮಗೆ. ಅದಕ್ಕೆ ಭವಿಷ್ಯ ಇದ್ದು. ಹರೇ ರಾಮ್.